ಬರದೇ ಇದ್ದಾಗೆ ತಡೆ ಆಗೋದಕ್ಕೆ ಇಂಜೆಕ್ಷನ್ಸ್ 15,000 ಕೋಟಿಗೂ ಹೆಚ್ಚು. ಇದೆಲ್ಲ ಈ ರಾಜ್ಯಕ್ಕೆ ಇವರ ಬೆನಿಫಿಷಿಯರ್ಸ್ ಅಲ್ವಾ? ಇದು ಜನ್ಧನ್ ಯೋಜನೆ ಬೆನಿಫಿಷಿಯರ್ಸ್ ರಾಜ್ಯದಲ್ಲಿ ಇಲ್ವಾ? ನಲ್ಲಿಗೆ ನಲ್ಸರ್ ಜಲ್ ಬೆನಿಫಿಷಿಯರ್ಸ್ ಇಲ್ವಾ? ಮನೆಗಳು ಮೇಡಮ್ ಕೆಲಸಗಳು ಮೇಡಮ್ ದಯವಿಟ್ಟು ನೀವು ಇದು ಮನೆಗಳು ಕಟ್ಕೊಂಡಿಲ್ವಾ? ಸೆಂಟ್ರಲ್ ಗವರ್ಮೆಂಟ್ ಇಂದ ಮನೆಗಳು ಕಟ್ಟಿಲ್ವಾ? ಇದೆಲ್ಲ ಇಲ್ಲಿಂದ ಮತ್ತೆ ಮೇಡಮ್ ಇಲ್ಲಿಂದ ಹೋಗಿದ್ದು ಇದನ್ನೆಲ್ಲ ಇವ್ರು ಲೆಕ್ಕ ಹಾಕಲ್ಲ. ಇವ್ರಿಗೆ ಬೆಂಗಳೂರಿಂದ ಮೈಸೂರಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ 8,000 ಕೋಟಿ ಮೇಡಮ್. 8,000 ಕೋಟಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್. ಇವರ ಮುಖ್ಯಮಂತ್ರಿಗಳು ಇರೋಂತ ಕರ್ನಾಟಕದಂತಹ ಸಿರಿವಂತ ಕರ್ನಾಟಕ ಮಹಾರಾಷ್ಟ್ರದಂತಹ ಸಿರಿವಂತ ರಾಜ್ಯಗಳಿಂದ ಟ್ಯಾಕ್ಸ್ ಅನ್ನ ಕಿತ್ಕೊಂಡು ಚುನಾವಣೆ ನಡೆಯುವ ರಾಜ್ಯಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದೆ ಬಿಜೆಪಿ ಪಾರ್ಟಿ ಅನುಕೂಲಕ್ಕೋಸ್ಕರ. ಇನ್ವೆಸ್ಟ್ಮೆಂಟ್ ಅಲ್ಲ ಮೇಡಮ್. ನರೇಂದ್ರ ಮೋದಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗಲೇ 2014 ಹೇಳಿಕೆಯನ್ನು ಕೊಡ್ತಾರೆ. ಏನಂದ್ರೆ ಒಂದು ದೇಶದಲ್ಲಿ ಪ್ರತಿ ರಾಜ್ಯನೂ ಅಭಿವೃದ್ಧಿ ಕಡೆ ಬರಬೇಕು ಅಂತ. ನಾರ್ತ್ ಈಸ್ಟ್ ಕಾಂಗ್ರೆಸ್ನ UP ಅವಧಿಯಲ್ಲಿ ಪೂರ್ತಿ ನೆಗ್ಲೆಕ್ಟ್ ಆಗ್ಬಿಟ್ಟಿತ್ತು. ಹಾಗಾಗಿ ರಾಜ್ಯ ಮೇಡಮ್ ಈಗ ಬೆಂಗಳೂರಲ್ಲಿ ಅತಿ ಹೆಚ್ಚು ನಮಗೆ ಇನ್ಕಮ್ ಬರ್ತಾ ಇದೆ, ಹಾಗಂದ್ಬಿಟ್ಟು ರಾಜ್ಯವನ್ನು ಡೆವಲಪ್ ಮಾಡಬೇಡಿ ಅಂತ ಹೇಳ್ತೀರಾ ನೀವು? ಹಂಗೆ ಹೇಳಕ್ಕಾಗುತ್ತಾ? ಗುಲ್ಬರ್ಗ ಇಂಡೆಕ್ಸ್ ಅಲ್ಲಿ ಕೆಳಗಡೆ ಇದೆ. ಪ್ರಿಯಾಂಕಾ ಖರ್ಗೆ ಅವರು ಇರುವಂತ ಜಾಗ 50 ವರ್ಷದಿಂದ ಅವ್ರ ತಂದೆಯವರು ಅವ್ರ ಅಧಿಕಾರದಲ್ಲಿ ಇದ್ದಾರೆ. ಇವತ್ತು ಮಂಗಳೂರು 2ನೇ ಪ್ಲೇಸ್ ಅಲ್ಲಿ ಇದೆ, ಬೆಂಗಳೂರು 1ನೇ ಪ್ಲೇಸ್ ಅಲ್ಲಿ ಇದೆ. ರಾಜ್ಯಕ್ಕೆ ಇನ್ಕಮ್ ಜನರೇಟ್ ಮಾಡೋಂಥದ್ದು ಅದು ಕೊಡಬಾರ್ದು ಅಂತ ಹೇಳ್ತೀರಾ ನೀವು? ದೇಶದಲ್ಲಿ ಯಾರನ್ನ ಎಲ್ಲಿ ಬೇಕಾದ್ರೂ ಕೊಡ್ಬೋದು ಮೇಡಮ್, ಅದೆಲ್ಲ ಮುಖ್ಯ. ನಾನು ಅದು ಪಾಲಿಸಿ ಅದಲ್ಲ. ದರ್ಶನ್ ಉತ್ತರ ಏನ್ ಕೊಡ್ಬೇಕು ಅಂದ್ರೆ ಅವ್ರನ್ನ ಏನ್ ಕೇಳಿದ್ರು ನರೇಂದ್ರ ಮೋದಿ ಕೊಡ್ಲಿಲ್ಲ. ನೀವೇನ್ ಕೊಟ್ಟಿದ್ದೀನ್ರಿ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಜಾಸ್ತಿ ಅಂತ ಹೆಚ್ಚು ಕಮ್ಮಿ 5,000 ರೂಪಾಯಿ ಅಷ್ಟು ಮಕ್ಕಳಿಗೆ ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್ 200 ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಸರ್ಕಾರ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೋಬಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮೊದಲು ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಇಂದ ಒಂದು ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಬರ್ಡನ್ ಅಂತ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆ. ಈಗ ಇಟ್ನಾಳ್ ಸರ್, DK ಶಿವಕುಮಾರ್ ಅವರ ಆ ಮಾತಿನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನು ಅಂದರೆ, ಮಾನಸಿಕವಾದ ಫಿನಾನ್ಷಿಯಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಹೊರೆಯಾದರೂ ನಾವು ಗ್ಯಾರಂಟಿಯನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಹೆಂಗಾಗೋಗ್ಬಿಡುತ್ತೆ ಅಂದರೆ 2,000 ರೂಪಾಯಿ ಕೊಡ್ತಿದ್ದಾರೆ, ನಾಳೆ ದಿನ 4,000 ರೂಪಾಯಿ ಕೊಡುವ ಪಕ್ಷ 2,000 ರೂಪಾಯಿ ಕೊಡೋ ಪಕ್ಷಕ್ಕಿಂತ ಚೆನ್ನಾಗಿ ಅನಿಸುತ್ತೆ. ಮಾನಸಿಕವಾದ ಫಿನಾನ್ಷಿಯಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಲಿಕ್ಕೆ ಇದೊಂದೇನಾ ಮಾರ್ಗ? ಹಾಗಾದರೆ ನಾನು ಆಗಲೇ ಹೇಳಿದಂಗೆ ದಿಸ್ ಇಂಡಿಕೇಟ್ಸ್ ಫೇಲ್ಯೂರ್ ಆಫ್ ಗವರ್ನೆನ್ಸ್ ನಂಬರ್ 1. ಈಗ DK ಶಿವಕುಮಾರ್ ಮತ್ತು ಅನೇಕ ಅವರ ಶಾಸಕರುಗಳು ಕೂಡ, ಕಾಂಗ್ರೆಸ್ನ ಶಾಸಕರು ಕೂಡ ಗೊತ್ತಿದೆ ಈ ಗ್ಯಾರಂಟಿ ಯೋಜನೆ ನಮಗೆ ಅನುಕೂಲ ಆಗಿಲ್ಲ, ಇದರಿಂದ ಕಷ್ಟ ಆಗಿದೆ, ಅವ್ರಿಗೂ ಗೊತ್ತಿದೆ. ಆದರೆ ಪೊಲಿಟಿಕಲ್ ರೀಸನ್ಸ್ ಅದನ್ನು ಸಾರ್ವಜನಿಕರು ಹೇಳೋಕ್ಕಾಗೋದಿಲ್ಲ. DK ಶಿವಕುಮಾರ್ ಅವ್ರಿಗೂ ಹೇಳೋಕ್ಕಾಗೋದಿಲ್ಲ ಗ್ಯಾರಂಟಿ ಯೋಜನೆ ತಪ್ಪು ತೆಗಿತು ಅವ್ರಿಗೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ದೇರ್ ಇಸ್ ಎ ವೆರಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಇನ್ ಪಾಲಿಟಿಕ್ಸ್, ಗುಡ್ ಎಕನಾಮಿಕ್ಸ್ ಈಸ್ ನಾಟ್ ಗುಡ್ ಪಾಲಿಟಿಕ್ಸ್. ಹಾಗಿರುವಾಗ ಈ ಪೊಲಿಟಿಕಲ್ ಅನೌನ್ಸ್ಮೆಂಟ್ ಇದು. ಈಗ BJP ಆಗಲಿ ಕಾಂಗ್ರೆಸ್ ಆಗಲಿ ಇಬ್ಬರು ಜವಾಬ್ದಾರಿ ಇದಕ್ಕೆ. BJP ಅವರು ಮೇಲೆ ಹೇಳಿದ್ರಲ್ಲ ಶ್ರೀನಿವಾಸ್ ಅವರು, ಎಲ್ಲ ರಾಜ್ಯಗಳ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಹಾಗೆ ಅಂತೇಳಿ. ಸರಿ, ಸರ್ವತೋಮುಖ ಅಭಿವೃದ್ಧಿ ಯಾಕೆ ಆಗಲಿಲ್ಲ? 25 ವರ್ಷ ಹಿಂದೆನೂ ಕೂಡ ಅದು ರಿವಿಷನ್ಗೆ ಬಂದಿತ್ತು. ವಾಜಪೇಯಿ ಅವ್ರು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಯಾಕಂದರೆ ಜನಸಂಖ್ಯೆ ಕಂಟ್ರೋಲ್ ಮಾಡಿಲ್ಲ ಹಿಂದಿ ರಾಜ್ಯಗಳು ಅಂತ. ಇವ್ಯಾವುದನ್ನ ಗಣನೆ ತಗೊಳ್ಳೋದಿಲ್ಲ. ಮತ್ತೆ GDP ಸೀರೀಸ್ ಅಧಿಕಾರದಲ್ಲಿತ್ತಲ್ಲ ಸರ್ ಸೆಂಟ್ರಲ್, ಜನಸಂಖ್ಯೆ ನಿಯಂತ್ರಣ ಮಾಡೋದು ಯಾರು? ರಾಜ್ಯ ಸರ್ಕಾರ ಸ್ವಾಮಿ. 53 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ರಾಜ್ಯ ಜನಸಂಖ್ಯೆ ನಿಯಂತ್ರಣ ಯಾರು? ಈಗ GDP ಸೀರೀಸ್ ಬದಲಾಯಿಸಿದ್ರೆ ಹಾಗೆ ನಮ್ದು ಅಮರದು ಅಂತ ಹೇಳಿ ಬರೀ ಕೇವಲ ಹಿಂದೂಗಳಿಗೆ ಮಾಡ್ಬಿಟ್ರಲ್ಲ, ಅದನ್ನ ಹೇಳ್ತೀರಾ ಸರ್? ಇದೆ ಇಲ್ಲಿ
ಇಲ್ಲಿ ಈ ಬಿಜೆಪಿ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾನು ನೀನು ಅಂತ ಪೈಪೋಟಿ ಬಿದ್ರೆ ಈಗ ಈ ಕಡೆ ಅಲ್ಲಿ ಮತ್ತೆ ಜನ ಹೊಸ್ದಾಗಿ ಹೇಳ್ಬೇಕಾ? ಅಲ್ಲಿ ಆತರ ಡಿಸ್ಟರ್ಬೆನ್ಸ್ ಆಗ್ತಾರೆ. ಹೀಗಾಗಿ ನಿಜವಾದ ವಿಚಾರ ಮರ್ತೋಗ್ಬಿಡ್ತದೆ. ದಿಸ್ ಇಸ್ ಅ ಪಾಲಿಟಿಕ್ಸ್ ಆಫ್ ದಿಸ್ ಕಂಟ್ರಿ. ಆದ್ರೆ ಈಗ ಹೇಳಿದ್ರಲ್ಲ, ಅನೇಕ ನಾಯಕರುಗಳು ಮಾತಾಡಿದ್ರು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಮಾತಾಡಿದ್ರು, ಕಾಂಗ್ರೆಸ್ ನಾಯಕರವರು, ಅವ್ರು ಕೊನೆಗೆ ಅಲ್ಲಿಗೆ ಬರ್ತದೆ. ನಾಳೆ ಡಿ ಕೆ ಶಿವಕುಮಾರ್ ಆಗಲಿ ಯಾರಾಗ್ಲಿ ಜನರನ್ನ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮನ್ನ ಒಂದೇ ಒಂದು ಪ್ರಶ್ನೆ ಅವ್ರು ಕೇಳಬೇಕಾಗ್ತದೆ. ನಿಮಗೆ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ? ಆಯ್ಕೆ ಮಾಡ್ಕೊಳ್ತೀರಾ ನೀವು? ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ? ಅದನ್ನ ಕೆಲವರು ಕೇಳು ಬಿಟ್ಟಿದ್ದಾರೆ ಈಗ already. ಕೇಳಿಬಿಟ್ಟಿದ್ದಾರೆ. ಇದನ್ನ ಕೇಳಿದ್ರೆ ಹೊರಗಿನವರಲ್ಲ, ಕಾಂಗ್ರೆಸ್ನವ್ರು ಕೇಳಿದ್ದಾರೆ. ಹೀಗೆ ಕೇಳಿದ್ರೆ ಏನ್ ಮಾಡ್ತೀರಿ ಅವಾಗ? ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನಾವು ಗ್ಯಾರಂಟಿ ಅಂದ್ರೆ ಏನು, ವಾಟ್ ಈಸ್ ಇಟ್ಸ್ ಎಕನಾಮಿಕ್ಸ್ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಕಾಂಗ್ರೆಸ್ ದಟ್ಸ್ ಡಿಫ್ರೆಂಟ್ ಥಿಂಗ್. ಏನಾಗಿದೆ ಈಗ, ಇದು ಸಿದ್ದರಾಮಯ್ಯನವರ ಫ್ಲಾಗ್ಶಿಪ್ ಪ್ರೋಗ್ರಾಮ್. ಇದು ಅವರೇ ತಂದಂತ ಇದು ಕಾರ್ಯಕ್ರಮ. ಈಗ ಹೆಚ್ಚು ಕಡಿಮೆ ಅವರು ಅಧಿಕಾರದಿಂದ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಹೋಗೋವಾಗ ಇದನ್ನ ತೆಗೆದೋದೆ ಅಂತ ಆ ಒಂದು ಬ್ಲೇಮ್ ತಗೊಳಕ್ ತಯಾರಿಲ್ಲ. ಮುಂದೆ ಬಂದವ್ರು ತಗೊಳ್ಳಿ, ಮುಂದೆ ಬಂದವ್ರು ತಗೊಳ್ಳೋದಿಲ್ಲ. ಯಾಕೆ? ಬಿಕಾಸ್ ಇಟ್ಸ್ ಬ್ಯಾಡ್ ಪಾಲಿಟಿಕ್ಸ್. ಚುನಾವಣೆಗೆ ಹೋಗ್ತಾ ಇದ್ದಾರೆ ನೀವು. ಅದು ತೆಗಿಲಿಲ್ಲ ಅಂದರೆ ಬಿ ಜೆ ಪಿ ಏನು ಮಾಡ್ತಾರೆ? ನಾನು 5,000 ಕೊಡ್ತೇನೆ, ನಾನು 10,000 ಕೊಡ್ತೀನಿ. ಈ ಪೈಪೋಟಿ ಮುಂದುವರಿತದೆ. ಸುಪ್ರೀಂ ಕೋರ್ಟ್ ಮೊನ್ನೆ ಅದನ್ನೇ ಹೇಳಿದ್ದು. ಈ ಥರದ ಪೈಪೋಟಿಯಿಂದ ಏನಾಗುತ್ತೆ, ಜನರಿಗೆ ಹಣ ಸಿಗುತ್ತೋ ಇರುತ್ತೋ ಬೇರೆ ಬೇರೆ ವಿಚಾರ. ಆದರೆ ಜನರಿಗೆ ನೇರವಾಗಿ ಏನೋ ಕೆಲವು ಬೆನಿಫಿಟ್ ಆದರೂ ಕೂಡ ಪರೋಕ್ಷವಾಗಿ ಆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುತ್ತೆ. ಬಿಕಾಸ್ ಯರ್ ಎಕಾನಮಿ ಇಸ್ ಗೋಯಿಂಗ್ ಡೌನ್. ಈಗ ಸಾಲ ಮಾಡೋದು ಬಿಡೋದು ಬಿಡಿ, ಎಲ್ಲ ಸರ್ಕಾರಗಳು ಸಾಲನೇ ಮಾಡ್ತವೆ. ಅಮೆರಿಕ ಸರ್ಕಾರದಲ್ಲೂ ಸಾಲ ಇದೆ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಆದರೆ ಇವೆಂಚುಲಿ ಹೌ ಆರ್ ಯು ಮ್ಯಾನೇಜಿಂಗ್ ಯುವರ್ ಎಕಾನಮಿ? ನಿಮ್ಮ ಪ್ರೊಡಕ್ಟಿವಿಟಿ ಏನು? ಆ ಪ್ರೊಡಕ್ಟಿವಿಟಿ ಬಗ್ಗೆ ನೀವು ಫೋಕಸ್ ಕೊಡದೇನೆ ಕೇವಲ ಈ ಥರ ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ ಮಾಡ್ತಾ ಹೋದ್ರೆ ಒಂದು ಮಟ್ಟದಲ್ಲಿ ನೀವು ಮತದಾರನನ್ನು ಭ್ರಷ್ಟಗೊಳಿಸ್ತಿದ್ದೀರಿ. ಮತದಾರನಿಗೂ ನೀವು ಒಳ್ಳೆ ಎಕಾನಮಿ ಕೊಡ್ತಾ ಇಲ್ಲ. ಕೇವಲ ನಿಮಗೆ ರಾಜಕೀಯ ಇಮಿಡಿಯೇಟ್ ಬೆನಿಫಿಟ್ಗೋಸ್ಕರ ಬಿಹಾರದ 10,000 ಹಾಕಿದ್ರು ಅಕೌಂಟಿಗೆ, ಈಗ ಸ್ಟಾಲಿನ್ ಬೇರೆ ಹೇಳ್ತಿದ್ದಾರೆ. ಈ ಥರದ ರಾಜಕಾರಣ ಈ ದೇಶಕ್ಕೆ, ಈ ದೇಶದ ಆರ್ಥಿಕತೆಗೆ ಮಾರಕ ಆಗ್ತದೆ. ಸರಿ ದರ್ಶನ್ ಅವರೇ, ಇಟ್ನಾಳ್ ಸರ್ ಕೇಳಿದ್ರಿಂದ ಒಂದು ಗ್ಯಾರಂಟಿ ಯೋಜನೆಗಳು ಅಥವಾ ಸಮಾಜ ಕಲ್ಯಾಣ ಯೋಜನೆಗಳು, ಅದು ಕೊಟ್ಟಾಗ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ, ಅದಕ್ಕೆ ಉತ್ತರ ಬೇಕು. ಅದರ ಜೊತೆಯಲ್ಲಿ ಹೀಗೆ ಸಮಾಜ ಕಲ್ಯಾಣ ಯೋಜನೆಗಳನ್ನು ಕೊಟ್ಟಾಗ ಬಡವರು ಉದ್ಧಾರ ಆಗಬೇಕು. ಈ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಜನ ಬಡತನದ ರೇಖೆಯಿಂದ ಮೇಲೆ ಬಂದರು, ಅಟ್ಲೀಸ್ಟ್ ಅವರ ಜೀವನ ಸುಧಾರಣೆ ಆಯಿತು, ಆ ಸ್ಟ್ಯಾಟಿಸ್ಟಿಕ್ಸ್ ಆದರೂ ಇರಬೇಕಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಡೇಟಾ ಬಹಳ ಮುಖ್ಯ ಆಗುತ್ತೆ. ಈ ಯೋಜನೆಗಳಿಂದ ಅನುಭವ, ಯಾರು ಅದರ ಫಲಾನುಭವವನ್ನು ಪಡ್ಕೊಂಡ್ರು, ಅವ್ರ ಜೀವನ ಹೇಗೆ ಹಸನಾಯಿತು, ಇದರ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಒಂದು ಹೌ ಆರ್ ಯು ಮ್ಯಾನೇಜಿಂಗ್ ದ ಎಕನಾಮಿಕ್ ಕಂಡೀಷನ್ ಆಫ್ ದ ಸ್ಟೇಟ್. ಎರಡನೇದು ಫಲ ಪಡೆದು ಉದ್ಧಾರ ಆದವ್ರ ಸಂಖ್ಯೆ ಎಷ್ಟು ಅಂತ. ಮೇಡಮ್, ಒಳ್ಳೆ ಪ್ರಶ್ನೆ. ಇವತ್ತು ಇಡೀ ಭಾರತ ದೇಶದಲ್ಲಿ GDP-ನಲ್ಲಿ ಕರ್ನಾಟಕ ರಾಜ್ಯ, ಬಿಜೆಪಿ ಆಳ್ವಿಕೆ ರಾಜ್ಯ ಇದ್ದಿದ್ರಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಇದೆ. ತಲಾ ಆದಾಯದ ಏನು ವ್ಯಕ್ತಿಗಳ ತಲಾ ಆದಾಯದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1. GST ಪೇ ಮಾಡೋದ್ರಲ್ಲಿ ಕರ್ನಾಟಕ ನಂಬರ್ 2. ನಾನು ಕೇಳಿದ್ದೀನಿ, ಒಂದು ನಿಮಿಷ ನೋಡಿ, ಅವ್ರ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಅವರಿಗೂ ಕೊಡ್ಲಿಲ್ಲ. ಅವ್ರು ನನಗೆ ಪ್ರಶ್ನೆ ಕೇಳಿದಾಗ